ಇರಾನ್ ಮತ್ತು ಇಸ್ರೇಲ್ನ ನಡುವೆ ಪರಿಸ್ಥಿತಿ ಕ್ಷಣದಿಂದ ಕ್ಷಣಕ್ಕೆ ವಿಷಮವಾಗ್ತಾ ಇದೆ. ಯುದ್ಧ ಜೋರಾಗ್ತಾ ಇದೆ. ಈ ಸಂದರ್ಭದಲ್ಲಿ ಇರಾನ್ನಲ್ಲಿ 9 ಜನ ಕರ್ನಾಟಕ ಮೂಲದ ವಿದ್ಯಾರ್ಥಿಗಳು ಸಿಲುಕಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇರಾನ್ನಲ್ಲಿ ಸಿಲುಕಿರುವಂತಹ ರಾಜ್ಯದ 9 ವಿದ್ಯಾರ್ಥಿಗಳು ಇವರೆಲ್ಲರೂ ಕೂಡ ಹೈಯರ್ ಎಜುಕೇಷನ್ಗೆ ಹೋದವರು. ಮೆಡಿಕಲ್ ವಿದ್ಯಾಭ್ಯಾಸಕ್ಕೆ ಅಂತೇಳಿ ಇರಾನ್ಗೆ ತೆರಳಿದ್ರು ಕರ್ನಾಟಕ ಮೂಲದ 9 ವಿದ್ಯಾರ್ಥಿಗಳು. ಟೆಹರಾನ್ ಇದು ಇರಾನ್ನ ರಾಜಧಾನಿ. ಇಲ್ಲಿ ಕರ್ನಾಟಕದ ವಿದ್ಯಾರ್ಥಿಗಳು ಸಿಲುಕಿಕೊಂಡಿದ್ದಾರೆ. ತೌಫೀಕ್ ಅಲೆಯಲ್ಲಿ ಸಿಲುಕಿಕೊಂಡಂತಹ 9 ಸ್ಟೂಡೆಂಟ್ಸ್ಗಳನ್ನು ಕಾಂಟ್ಯಾಕ್ಟ್ ಮಾಡುವಂತಹ ಕೆಲಸ ಆಗಿದೆ. ನಾನ್ ರೆಸಿಡೆನ್ಸಿ ಫೋರಂನಿಂದ ಈಗಾಗಲೇ ವಿದೇಶಾಂಗ ಸಚಿವರಿಗೆ ಪತ್ರ ರವಾನೆಯಾಗಿದೆ. ಫೋರಂನ ಡೆಪ್ಯೂಟಿ ಚೇರ್ಮನ್ ಡಾಕ್ಟರ್ ಆರತಿ ಕೃಷ್ಣ ಅವರು ಈ ಪತ್ರವನ್ನು ಬರೆದಿದ್ದಾರೆ. ಈ ಪತ್ರದಲ್ಲಿ ವಿದ್ಯಾರ್ಥಿಗಳನ್ನು ಸೇಫ್ ಆಗಿ ಭಾರತಕ್ಕೆ ವಾಪಸ್ ಕರೆತರೋದಕ್ಕೆ ಹೆಲ್ಪ್ ಮಾಡಿ ಅಂತ ಹೇಳಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಜೊತೆಗೆ 9 ವಿದ್ಯಾರ್ಥಿಗಳ ಹೆಸರನ್ನು ಉಲ್ಲೇಖಿಸಿ ಅವರ ವಿವರವನ್ನು ಕೂಡ ನಮೂದಿಸಿದ್ದಾರೆ. ಸದ್ಯಕ್ಕೆ ಈಗ ಇರಾನ್ನಲ್ಲೂ ಕೂಡ ವಿಮಾನ ಹಾರಾಟ ಸ್ಥಗಿತವಾಗಿದೆ. ಹಾಗಾಗಿ ಯಾವ ರೀತಿ ಅವರನ್ನು ವಾಪಸ್ ಕರೆತರುವಂತಹ ಕೆಲಸ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಹೋಗಲು ಶಾಲೆ ಕಾಲೇಜು ಬಸ್ಸುಗಳು ಹಾಗೆ ಬಂದಾಗಿದೆ. ಹಾಗೆ ಬಸ್ಸು ಸಹ ಕಡಿಮೆ ಉಂಟು. ಆದರೆ ನಮಗೆ ಕೆಲಸಕ್ಕೆ ಹೋಗಲಿಕ್ಕೆ ಬಸ್ಗಳು ಇಲ್ಲ. ಆದ ಕಾರಣ ನಾವು ಮನೆಯಲ್ಲೇ ಇದ್ದೇವೆ. ಶುಕ್ರವಾರ ಸಂಜೆಯಿಂದ ರಾಕೆಟ್ ಬೀಳಲು ಸ್ಟಾರ್ಟ್ ಆಗಿದೆ. ಹಾಗೆ ಶನಿವಾರ ಕೂಡ ಬಿದ್ದಿದೆ. ನಡುವೆ ನಡೆದ ಯುದ್ಧ ಮತ್ತೆ ನಡೀತಾ ಇದೆ. ಎಲ್ಲರೂ ಆತಂಕದಲ್ಲಿದ್ದಾರೆ. ನಿನ್ನೆ ರಾತ್ರಿ ಕೂಡ ಸೈರನ್ ಆಗಿತ್ತು. ಒಂದು 2-3 ಬಾರಿ ನಾವೆಲ್ಲ ಸೇಫ್ ಬಂಕರ್ಗೆ ಹೋಗಿದ್ವಿ. ಯಾವುದೇ ಹಾನಿ ಆಗಲಿಲ್ಲ ಇಲ್ಲಿ ನಾವಿರುವಲ್ಲಿ. ಕೆಲವು ಕಡೆ ಮಾತ್ರ ಕಟ್ಟಡಗಳಿಗೆ ಹಾನಿಯಾಗಿದೆ. ಮತ್ತು ಒಂದು 5-6 ಮಂದಿ ಪ್ರಾಣವನ್ನು ಕಳ್ಕೊಂಡಿದ್ರು. ಹಾಗಾದರೆ 9 ಜನ ವಿದ್ಯಾರ್ಥಿಗಳು ಯಾರು ಇರಾನ್ನಲ್ಲಿ ಸಿಲ್ಕೊಂಡವರು, ಅದರ ಡೀಟೇಲ್ಸನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನೋಡಿ. ನದೀಮ್ ಹುಸೇನ್ MBBS ವಿದ್ಯಾರ್ಥಿ, ಈತ ಕರ್ನಾಟಕದಿಂದ ಇರಾನ್ಗೆ ಹೋಗಿದ್ದ. ಜೊತೆಗೆ ಮೀರ್ ನಾಸರ್ ಹುಸೇನ್, ಈತನು ಕೂಡ ಮೆಡಿಕಲ್ ಸ್ಟೂಡೆಂಟ್, ಈತ ಕೂಡ ಈಗ ಇರಾನ್ನಲ್ಲಿಯೇ ಸಿಲುಕಿಕೊಂಡಿರುವಂಥದ್ದು. ಜೊತೆಗೆ ಸೈಯದ್ ಮೊಹಮ್ಮದ್, ಈತ ಕೂಡ MBBS ಸ್ಟೂಡೆಂಟ್, ಈತ ಕೂಡ ಇರಾನ್ನಲ್ಲಿಯೇ ಸದ್ಯಕ್ಕಿದ್ದಾನೆ. ಜೊತೆಗೆ ಮೀರ್ ಎಸಾಮ್ ರೇಜಾ ವಿದ್ಯಾರ್ಥಿ, ಇವರು ಕೂಡ ಈಗ ಇರಾನ್ನಲ್ಲಿಯೇ ಇರುವಂಥದ್ದು. ಅಬ್ಬಾಸ್ ಅಸ್ಕರಿ ಮೆಡಿಕಲ್ ವಿದ್ಯಾರ್ಥಿ, ಸೈಯದ್ ಮೊಹಿಸಿನ್ ರೇಜಾ ಇವರು ಕೂಡ ಸ್ಟೂಡೆಂಟು. ಜೊತೆಗೆ ಮರಿಯಂ ಫಾತಿಮಾ ವಿದ್ಯಾರ್ಥಿ, ಡೇನಿಯಾ ಉಲ್ಫಾಟ್, ಜೊತೆಗೆ ಅಬ್ಬಾಸ್ ಅಲಿ, ಈ 9 ಜನ ವಿದ್ಯಾರ್ಥಿಗಳು ಅಲ್ಲಿ ಸಿಲುಕಿಕೊಂಡಿದ್ದಾರೆ. ಸುರಕ್ಷಿತವಾಗಿ ಭಾರತಕ್ಕೆ ಕರೆತರಬೇಕು ಅಂಥೇಳಿ ಮನವಿ ಕೂಡ ಆಗಿದೆ, ಪತ್ರ ಕೂಡ ರವಾನೆ ಆಗಿದೆ. ಸದ್ಯದರಲ್ಲಿಯೇ ಆ ಕಾರ್ಯಾಚರಣೆ ಕೂಡ ಆಗುವ ಸಾಧ್ಯತೆ ಇದೆ.